ಬಹುಶಃ ಇವತ್ತು ನಕಲಿ ಔಷಧ ಜಾಲ ಇವತ್ತೇನು ನಾವು ಪತ್ತೆ ಹಚ್ಚಿದ್ದೇವೆ ನಿನ್ನೆ ಇದು ಭಾಳಷ್ಟು ಗಂಭೀರತೆ ಭಾಳಷ್ಟು ಮತ್ತು ಸೀರಿಯಸ್ ಆಗಿ ತೆಗೊಳ್ಳುವಂಥ ಒಂದು ವಿಚಾರ ಇವತ್ತಾಗಿದೆ. ಯಾಕೆಂದರೆ ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತು ತಯಾರಾಗ್ತಾಯಿದೆ. ಕರ್ನಾಟಕದಂಥ ಬಿಡದಲ್ಲಿ ಇವತ್ತು ಶೇಖರಣೆಗೊಂಡು ವಿತರಣೆ ಆಗ್ತಾಯಿದೆ. ಇದು ಬರೀ ನಮ್ಮ ರಾಜ್ಯದ ಬಿಡದಲ್ಲಿ ಮಾತ್ರ ಇದೆಯಾ ಅಥವಾ ಎಲ್ಲ ಜಿಲ್ಲೆಯಲ್ಲಿದೆಯಾ ಅಥವಾ ಇಲ್ಲಿಂದ ಎಲ್ಲಿಗೆಲ್ಲಿ ಅದು ಇವತ್ತು ಅವರು ಮಾರಾಟ ಆಗಿದೆ, ಎಲ್ಲೆಲ್ಲಿ ತಗೊಳ್ತಿದ್ದಾರೆ ಅಥವಾ ಈ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಎಲ್ಲಿದೆ. ಅದಕ್ಕಾಗಿ ನಾನು ಈಗಾಗಲೇ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಪತ್ರ ಬರೆದಿದ್ದೇನೆ ಮತ್ತು ಸಂಬಂಧಪಟ್ಟ ರಾಜ್ಯದ ಮಂತ್ರಿಗಳು ಕೂಡ ಇವತ್ತು ಪತ್ರ ಬರೆದಿದ್ದೇನೆ. ಯಾಕೆ ಆ ಫ್ಯಾಕ್ಟ್ರಿಗಳ ಮೇಲೆ ಅವರೇನು ಕ್ರಮ ತಗೊಳ್ಬೇಕು. ನಮ್ಮ ರಾಜ್ಯದ ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ ಅಂಥ ಜಿಲ್ಲೆ ವಿಚಾರ ಕಾರಣ ಮತ್ತು 5 ಕೋಟಿಗೂ ಹೆಚ್ಚಿದ್ದ ಕಾರಣ SIT ಮುಖಾಂತರ ತನಿಖೆ ನಡೆಸಬೇಕು. ಈಗ ನಮ್ಮ ರಾಮನಗರ SP ಮತ್ತು ಪೊಲೀಸರು ಪ್ರಾಮಾಣಿಕತೆಯಿಂದ ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಇದಕ್ಕೆ ಒಂದು ಕೇಂದ್ರೀಕರಣವಾಗಿರಬೇಕು, ಸಂಪೂರ್ಣ ವಿಚಾರ ಬರಬೇಕು ಅಂತ ಹೇಳಿಕೊಂಡೆ ಇದೇ ವಿಶೇಷತೆಯನ್ನು ರಚನೆ ಮಾಡಬೇಕು ಅಂತ ಮತ್ತು ಅಧಿಕಾರಿ ಮುಖಾಂತರ ನಾನು ಕೇಳಿ ಚರ್ಚೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲೇ ಎಲ್ಲ ಸಚಿವರು ಬಹುಶಃ ಈ ಒಂದು ವಿಷಯವನ್ನು ರಚಿಸ್ತಾರೆ. ಅಲ್ಲಿಯ ತನಕ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ಸರ್, ಈ ಹಿಂದೆ ಇದ್ದಂಥ ಆರೋಗ್ಯ ಇಲಾಖೆ ಸಚಿವರು ಅವ್ರ ಕಣ್ಣಿಗೆ ಬಿದ್ದಿರಲಿಲ್ಲ. ಹೇಗೆ ಯಾಕಂದರೆ ಇದು ತುಂಬ ಹಿಂದಿನ ದಿನದಿಂದ ನಡೀತಾ ಬಂದಿದೆ. ನಿಮ್ಮ ಸರ್ಕಾರವೇ ಇತ್ತು ಸರಿ, ಆ ಸಂದರ್ಭದಲ್ಲಿ ಎಷ್ಟು ಜನ ಅದನ್ನೆಲ್ಲ ಸೇವನೆ ಮಾಡಿರ್ಬೋದು ನೋಡಿ. ಇಂದಿನ ಸಚಿವರಿಗೂ ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯನ್ನು ಎಲ್ಲರೂ ಕೂಡ ಕೆಲಸ ಇಟ್ಕೊಂಡು ಮಾಡಿದ್ದಾರೆ ಆಯ್ದಲ್ಲಿ ಅವರವರ ಕಾಲಘಟ್ಟದಲ್ಲಿ. ಅದನ್ನೀಗ ನಾವು ಇದು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂಯಿಂದಲೇ ನಮಗೆಲ್ಲ ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ದೇನೆ ತಿಳಿದೆ, ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಸರ್ಕಾರದಿಂದ, ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿಯವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆಸಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಸಂಘ ಸಂಸ್ಥೆಗಳ ಎಚ್ಚೆತ್ತುಕೊಳ್ಬೇಕು. ಇವತ್ತು ಒಂದು ಫಾರ್ಮಸಿಯಲ್ಲಿ ಕರೆಕ್ಟ್, ಇನ್ನೊಂದು ಫಾರ್ಮಸಿಯಲ್ಲಿ ಒಂದಕ್ಕೆ 10,000 ರೂಪಾಯಿ ಇದೆ ಇಂಜೆಕ್ಷನ್ಗೆ, ಇನ್ನೊಬ್ಬ ಅದನ್ನು 5,000 ರೂಪಾಯಿ ಕೊಡೋದಾದರೆ ಕೇಳಬೇಕು ಇವನಿಗೆ 5,000 ರೂಪಾಯಿ ಸಿಗ್ತದೆ, ಆ ಮಾಹಿತಿ ನಮಗೆ ಕೊಡಬೇಕು. ನಾವು ತನಿಖೆ ಮಾಡ್ತೇವಲ್ಲ, ಈ ಒಂದು ರೇಟ್ ಜಾಸ್ತಿ ಅಥವಾ ಇವನ ಕ್ವಾಲಿಟಿ ಕಡಿಮೆ ಅದನ್ನು ನೋಡ್ತೇವೆ. ಜನ ನಮಗೆ ಸಹಕಾರ ಕೆಲಸ ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇವೆ. ಇದೆಲ್ಲ ಕೂಡ ತನಿಖೆ ಮುಖಾಂತರ ಬರುವಂಥ, ತನಿಖೆ ಆದ ನಂತರ ನಮಗೆ ಈ ವಿಚಾರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದು ಕೂಡ ತನಿಖೆಯಿಂದ ಎಲ್ಲ ಬರಬೇಕಲ್ಲ. ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆಗೆ ಕೊಟ್ಟಿದ್ದಾರೆ, ಪೇಷಂಟ್ ಯಾರು ಕೊಟ್ಟಿದ್ದಾರೆ, ಆ ಪೇಷಂಟ್ ಬದುಕಿದ್ದಾರಾ ಅಥವಾ ಇನ್ನೂ ಸೀರಿಯಸ್ ಆಗಿದ್ದಾರಾ ಅಥವಾ ತೀರಿ ಹೋಗಿದ್ದಾರಾ, ಇವರು ತೀರಿಯೋದಕ್ಕೆ ಬೇರೆ ಕಾರಣ ಕೊಟ್ಟಿರ್ತಾರಾ, ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಒಂದು ತನಿಖೆಯಿಂದ ಆಗ್ತದೆ. ಅದಕ್ಕಾಗಿ ಇದು ಸಾವಿಗೆ ಪ್ರೇರಣೆ ಆಗುವಂತಹ ಮತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಸೆಕ್ಷನ್ ಏನು ನಮ್ಮ ಫುಡ್ ಆ್ಯಂಡ್ ಸೇಫ್ಟಿಯಲ್ಲಿದೆ 302 ಥರವೇ, ಅದನ್ನೇ ಇವತ್ತು ನಾವು ಇಂಪ್ಲಿಮೆಂಟ್ ಕೂಡ ನಾವು ಇವತ್ತು ಹೇಳಿದ್ದೇವೆ. ಸರ್, ಈ ಕಂಪ್ನಿಗಳು ಎಷ್ಟು ಕಂಪ್ನಿಗಳು ಭಾಗಿಯಾಗಿದ್ದಾವೆ ಅಂತ ಲೆಕ್ಕ ಸಿಗ್ತಿರುವ ಅಲ್ಲ, ನಾವು ಇವರು ಒಂದು 6 ಕಂಪನಿಯ ಲೇಬಲ್ ಮಾಡಿ, ಅದು ಅಂತಾರಾಷ್ಟ್ರೀಯ ಮಟ್ಟ ಕಂಪನಿಯ ಲೇಬಲ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆಲ್ಲ ಕೇಸೆಲ್ಲ ಹಾಕಿದ್ದಾಗಿದೆ ಸರ್. ಈಗ ಕೇಸ್ ಯಾರೇ ಡುಪ್ಲಿಕೇಟ್ ಮಾಡಿ ತಂದು ಲೇಬಲ್ ಮಾಡಿ ಮಾಡ್ತಾನೆ ಅವನ ಮೇಲೆ ಆಗಿದೆ. ಇನ್ನು ಯಾರು ಪಡ್ಕೊಂಡು ಹೋಗಿದ್ದಾರೆ, ಯಾರು ಲಾರಿಯಲ್ಲಿ ಬಂದಿದ್ದಾರೆ, ಲಾರಿಯಿಂದ ಯಾರು ಮಾಲೀಕರು ಸಹಕಾರ ಕೊಟ್ಟಿದ್ದಾರೆ, ಇದೆಲ್ಲರೂ ಕೂಡ ಇವನ್ ಲಾಜಿಸ್ಟಿಕ್ಸ್. ನನ್ನ ಹತ್ರ ಅಲ್ಲಿ ಲಾರಿ ಇದ್ದರೆ ನಾನು ಅಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಇದು ಡೂಪ್ಲಿಕೇಟ್ ಅಂತೇಳಿ, ಅವರನ್ನು ಕೂಡ ನಾವು ಬಿಡಲಿಕ್ಕೆ ಹೋಗುವುದಿಲ್ಲ.